ಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ತಹಸೀಲ್ದಾರ್ ಅನಿಲ್ ಬಡಿಗೇರ್ ಅವರ ಮನವಿಗೆ ಸ್ಪಂದಿಸಿ ಮತದಾನ ಬಹಿಷ್ಕಾರ ಹಿಂಪಡೆದ ಕೋಗನೂರು ಗ್ರಾಮಸ್ಥರು. ತಾಲೂಕಿನ ಕೋಗನೂರಿಗೆ ಅನ್ಯಾಯ ಮಾಡಲ್ಲ, ಪ್ರಾಮಾಣಿಕತೆಯಿಂದ ಸಮಸ್ಯೆಯನ್ನು ಬಗೆಹರಿಸುವ ಕೆಲಸ ಮಾಡುತ್ತೇನೆ. ಕೋಗನೂರು ಗ್ರಾಮಸ್ಥರು ಚುನಾವಣಾ ಬಹಿಷ್ಕಾರ ಹಿಂಪಡೆಯಿರಿ ಎಂದು ಶಿರಹಟ್ಟಿ ತಹಸೀಲ್ದಾರ್ ಅನಿಲ್ ಬಡಿಗೇರ ಗ್ರಾಮಸ್ಥರ ಮನವೊಲಿಸುವಲ್ಲಿ ಮುಂದಾದರು. ಜಿಲ್ಲೆಯ ಸಿಪಿಒ ತಹಸೀಲ್ದಾರ್ ಅನಿಲ್ ಬಡಿಗೇರ್ ಹಾಗೂ ಇಆರ್ಒ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಇತರ ಸಂಬಂಧಪಟ್ಟ ಅಧಿಕಾರಿಗಳು ಕೋಗನೂರು ಪಂಚಾಯತಿಗೆ ಭೇಟಿ ನೀಡಿ ಸಂಧಾನದ ಸಭೆ ನಡೆಸಿದರು. ಈ ಸಭೆಯಲ್ಲಿ ಊರಿನ ಮುಖಂಡರು ಹಾಗೂ ಗ್ರಾಮ ಪಂಚಾಯತಿಯ ಸರ್ವ ಸಿಬ್ಬಂದಿ ವರ್ಗ ಪಾಲ್ಗೊಂಡಿದ್ದರು. ಎಲ್ಲರ ಸಮ್ಮುಖದಲ್ಲಿ ಶಿರಹಟ್ಟಿ ತಹಸೀಲ್ದಾರ್ ಅನಿಲ್ ಬಡಿಗೇರ್ ಅವರು ಕೋಗನೂರಿಗೆ ಅನ್ಯಾಯ ಮಾಡೋದಿಲ್ಲ, ಈ ಗ್ರಾಮ ಠಾಣಾ ಸಮಸ್ಯೆಯನ್ನು ಪ್ರಾಮಾಣಿಕತೆಯಿಂದ ಬಗೆಹರಿಸುವ ಕೆಲಸ ಮಾಡುತ್ತೇನೆ. ಅದಕ್ಕಾಗಿ ಸಂಬಂಧಪಟ್ಟ ತಂಡವನ್ನು ರಚನೆ ಮಾಡಿದ್ದೇನೆ. ಈ ಸಮಸ್ಯೆಯನ್ನು ಹಿಂಬಾಲಿಸಿ ಸಮಸ್ಯೆಯನ್ನು ಪರಿಹರಿಸುವ ಕೆಲಸ ಮಾಡುತ್ತೇನೆ. ಸಮಸ್ಯೆಗೆ ಸಂಬಂಧಪಟ್ಟ ದಾಖಲೆಗಳನ್ನು ಶೋಧಿಸಿ ಆದಷ್ಟು ಬೇಗ ನಿಮ್ಮ ಸಮಸ್ಯೆಯನ್ನು ಪರಿಹರಿಸುತ್ತೇನೆ. ಮತ್ತೆ ನನ್ನ ಆಡಳಿತ ಅವಧಿಯಲ್ಲಿ ನಾನೇ ಇದ್ದರೆ ನನ್ನ ಸಮ್ಮುಖದಲ್ಲಿ ಹಕ್ಕು ಪತ್ರಗಳನ್ನು ವಿತರಣೆ ಮಾಡುತ್ತೇನೆ ಎಂದು ಗ್ರಾಮಸ್ಥರಲ್ಲಿ ವಿನಂತಿಸಿದರು. ತಹಸೀಲ್ದಾರ್ ಅವರ ಮಾತಿಗೆ ಗ್ರಾಮಸ್ಥರು ನಂಬಿಕೆಯನ್ನು ಇಟ್ಟು ಚುನಾವಣೆ ಮತದಾನ ಬಹಿಷ್ಕಾರವನ್ನು ಹಿಂಪಡೆದಿದ್ದಾರೆ. ಹಾಗೆಯೇ ಸಭೆಯಲ್ಲಿ ಸಿಪಿಒ ಅವರು ಇತರೆ ಸಮಸ್ಯೆಗಳಿಗೆ ಸ್ಪಂದನೆಯನ್ನು ನೀಡಿದರು. ಅಂತೂ ಕೊನೆಯದಾಗಿ ತಹಸೀಲ್ದಾರರ ಮನವಿಗೆ ಸ್ಪಂದಿಸಿ ಕೋಗನೂರು ಗ್ರಾಮಸ್ಥರು ಮತದಾನ ಬಹಿಷ್ಕಾರ ಹಿಂಪಡೆಯುವ ಕಾರ್ಯ ಇಂದು ನಡೆಯಿತು. ಈಗ ಏನು ಒಂದೊಂದು PUC ನಮಗೆ ಅವಲ್ಲ ಈ ಡೇಟ್ ಐತಪ್ಪ, ಈ ಡೇಟ್ ಮೇಲೆ ಈ ನಂಬರ್ ಮೇಲೆ ಮುಟ್ಕಿರ್ಬೋದು. ಆಮೇಲೆ ಇನ್ನೊಂದು ಅಂದ್ರೆ ಅವಾಗ ಧಾರವಾಡ ಡಿಸ್ಟಿಕ್ ಆಯ್ತು, AC ಅವರು ಅವಾಗ ಅಲ್ಲಿದ್ರು. ಹಳೆಯ ರೆಕಾರ್ಡ್ ಈಗ 60-65 ವರ್ಷ ಲೆಕ್ಕದಿದ್ರು. ಆ ರೆಕಾರ್ಡ್ನ ಹೋಗಿ ಹುಡುಕಾಡ್ಬೇಕು ನಾವೀಗ. ಆಮೇಲೆ ಈಗ 1 ನಿಮಿಷ ಲೆಟರ್ ಕೊಟ್ಟು ಕೂತ್ರೆ ಅದ್ರ ರೆಕಾರ್ಡ್ ಬರುದಿಲ್ಲ. ಈಗ ನಿಮ್ದು ಹೆಂಗಾಗಿತ್ತಲ್ಲ ಹಂಗ ಪರಿಸ್ಥಿತಿ ಎಲ್ಲ ಕಡೆ. ನಾವು AC ಆಫೀಸ್ಗೆ ಹಾಕ್ಬೋದು, ಧಾರವಾಡ SLA ಹೋಗಿ ಲೆಟರ್ ಬರೀಬೋದು, ಇಂಥ ನಂಬರ್ ಇದ್ರ ಮಾಹಿತಿ ಕಳಿಸ್ರಿ ಅಂತ ಹೇಳಿ. ಅದು ಬರೋದಿಲ್ಲ. ಫಾಲೋ ಮೊನ್ನೆದು ನೀವು ಕೊಟ್ಟ ನಂತರ ನಮ್ಮಿಂದನೂ ಏನೋ ಆಗಿರ್ಬೋದು, ಅಥವಾ ನೀವು ಫಾಲೋ ಅಪ್ ಮಾಡ್ತಿದ್ರೆ ನಿಮ್ಮಿಂದನೂ ತಪ್ಪಾಗಿರ್ಬೋದು. ಈಗ ಏನು ಮಾಡಬೇಕು ಅಂದ್ರೆ ಇಬ್ರು ಕೂಡ ಪ್ರಯತ್ನ ಮಾಡಬೇಕು. ಈಗ ನಾವು ಅದಕ್ಕಾಗಿ ಬೆನ್ನ ಹತ್ತಿದ್ದೇವೆ, ಹೌದಾ? ಈಗ ಅದಕ್ಕಾಗಿ ಬೆನ್ನ ಹತ್ತಿದ್ದೇವೆ. ನಾವು ಏನು ಡಾಕ್ಯುಮೆಂಟ್ ಹುಡುಕಿರಕ್ಕೆ ಸಾಧ್ಯತೆ ನಾವು ಮಾಡ್ತೀವಿ. ನಿಮ್ಮ ಕಡೆಯಿಂದ ಏನೈತಿ ನೀವು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ರಿ. ನೀವು ಬರ್ರಿ, ಇವ್ರ ಜೊತೆಗೆ ಬರ್ರಿ. ಇವರು ಬಂದಾಗ ಇಲ್ಲ ಅಲ್ಲಿ ಐತಿ ಇಲ್ಲಿ ಐತಿ ಅಂದಾಗ ತಾವು ಕೈ ಜೋಡಿಸ್ರಿ, ಹೋಗ್ರಿ ಒಂದು ಸ್ವಲ್ಪ ಅವ್ರ ಜೊತೆಗೆ ರೆಕಾರ್ಡ್ನ ಹುಡುಕಿ ಅದು ಏನಾದ್ರು ಪ್ರಯತ್ನ ಮಾಡೋಣ. ಎಲ್ಲರೂ ಕೂಡ ಅದಕ್ಕೆ ಒಂದು ಅಂತ್ಯ ಇದು ಕೊಡಿಸ್ಬೇಕು. ಮನೆ ಪಕ್ಕ ಐತೆ, ಮನೆ ಆಮೇಲೆ ಇದು ಅಕ್ವೈರ್ ಆಗಿದ್ದಂತೂ ಪಕ್ಕ ಐತೆ. ಅಕ್ವೈರ್ ಆಗಿದ್ದಂತ ನೀವು ಯಾರ್ಯಾರು ಅಕ್ವೈರ್ ಅದರಿ ನೀವೆಲ್ಲರೂ ಈ ನಮೂನೆ ಒಳಗೆ ಅರ್ಜಿ ಕೊಡಂತ ಹೇಳಿದೈತಿ. ಆ ನಮೂನೆ ಒಳಗ ಎಲ್ಲ ರೆಡ್ಡಿ, ಹನುಮ ರೆಡ್ಡಿ, ಯಾರು ಇವ್ರ ಒಂದು ಅರ್ಜಿ ಕೊಡಬೇಕಾಗಿರುತ್ತೆ. ನೀವು ಯಾರ್ಯಾರು ಕಬ್ಜಾ ಒಳಗಿದ್ದೀರಿ ಆ ಕಬ್ಜಾದಾಗಿದ್ದವ್ರು ನೀವು ಒಂದು ಅರ್ಜಿ ಕೊಡಬೇಕು. ಆ ಪ್ರಕಾರ ನಕ್ಷೆ ಇರ್ತೈತಿ, ನಕ್ಷೆ ಪ್ರಕಾರ ಹಕ್ಕು ಪತ್ರ ನೀವು ವಿತರಣೆ ಮಾಡಬೇಕಾಗಿತ್ತು ಅವಾಗ, ಹೌದಾ? ಇದ್ರ ಪ್ರಕಾರ ಅನಸ್ಥಿತಿ ನಮ್ಗದು ವಸತಿ ಉದ್ದೇಶಕನ ಆಗಿತ್ತು ಅನ್ಸುತ್ತೆ. ಇದಿಷ್ಟೆಲ್ಲ ರೆಡಿ ಆಗಿತ್ತು ಅಂದ್ರೆ ವಸತಿ ಉದ್ದೇಶಕನ ಆಗಿತ್ತು. ಈಗ ಇದನ್ನ ನಾವು ಇಟ್ಕೊಂಡು ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಪ್ರಥಮ ಬಾರಿಗೆ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಹೊಂದಿದ ಹಾಗೂ ನಿಮ್ಮ ಕನಸಿನ ಮನೆಗಳನ್ನು ಕಟ್ಟಿ ಅನುಕೂಲ ಕಲ್ಪಿಸಲು ಯುಕೆ ಪ್ರಾಪರ್ಟೀಸ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಅವರಿಂದ ಯುಗಾದಿ ಹಬ್ಬದ ಭಾರಿ ಕೊಡುಗೆ ನೀಡಲು ಮುಂದಾಗಿವೆ. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಸವಣೂರು ರಸ್ತೆಯ ಪಕ್ಕದಲ್ಲಿ ಬರುವ ದುಂಡಿ ಬಸವೇಶ್ವರ ನಗರ ಮತ್ತು ಕನಕನಗರದಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ನಿವೇಶನ ಮತ್ತು ಎಲ್ಲ ಮೂಲಭೂತ ಸೌಲಭ್ಯಗಳೊಂದಿಗೆ ಮನೆ ನಿರ್ಮಿಸಿ ಮಾರಾಟಕ್ಕೆ ಕೊಡುವ ಈ ಸುವರ್ಣ ಅವಕಾಶವನ್ನು ನೀಡುತ್ತಿದ್ದು, ತಮ್ಮ ಸುಸಜ್ಜಿತ ಕನಸಿನ ಮನೆಗಳನ್ನು ನಿರ್ಮಿಸಿಕೊಳ್ಳಲು ಬಯಸುವ ಆಸಕ್ತರು ಈ ಸುವರ್ಣ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಪಡೆದುಕೊಳ್ಳಲು ಯುಕೆ ಪ್ರಾಪರ್ಟೀಸ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಅವರ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ. ಗದಗ ಜಿಲ್ಲೆಯ ನೂತನ ತಾಲೂಕು ಕೇಂದ್ರವಾಗಿರುವ ಲಕ್ಷ್ಮೇಶ್ವರ ನಗರವು ಅತ್ಯಂತ ಸಂಪದ್ಭರಿತವಾಗಿದ್ದು ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿಶೇಷವಾದ ಸ್ಥಾನವನ್ನು ಹೊಂದಿದೆ. ಲಕ್ಷ್ಮೇಶ್ವರ ನಗರವು ವ್ಯಾಪಾರೋದ್ಯಮ, ವಾಣಿಜ್ಯ, ಕೈಗಾರಿಕಾ, ಕೃಷಿ ಕ್ಷೇತ್ರದಲ್ಲಿ ಮತ್ತು ರಾಜ್ಯದಲ್ಲಿಯೇ ಉತ್ತಮವಾದ ಕೃಷಿ ಉತ್ಪನ್ನ ಮಾರುಕಟ್ಟೆಯನ್ನು ಹೊಂದಿದೆ. ಸಾಹಿತ್ಯ ಕ್ಷೇತ್ರ, ಕಲಾರಂಗದ ಬರಹಗಾರರ, ಕವಿಗಳ ಸಾಂಸ್ಕೃತಿಕ ನೆಲೆಬೇಡು ಆಗಿದ್ದು, ಐತಿಹಾಸಿಕ ದೇವಾಲಯಗಳಾದ ಶ್ರೀ ಸೋಮೇಶ್ವರ ದೇವಸ್ಥಾನ ಮತ್ತು ದೂದಾಪೀರ್ ದರ್ಗಾ ಮತ್ತು ಭೂ ಕೈಲಾಸ
ಮುಕ್ತಿ ಮಂದಿರ, ಧರ್ಮಕ್ಷೇತ್ರ, ಶ್ರೀ ದುಂಡಿ ಬಸವೇಶ್ವರ ದೇವಸ್ಥಾನ ಪ್ರವಾಸೋದ್ಯಮಕ್ಕೆ ಪ್ರಸಿದ್ಧವಾಗಿದ್ದು, ಲಕ್ಷ್ಮೇಶ್ವರ ನಗರವು ಉತ್ತಮ ಸಾರಿಗೆ ಸಂಪರ್ಕವನ್ನು ಒಳಗೊಂಡಿದೆ. ಇಂಥ ಲಕ್ಷ್ಮೇಶ್ವರ ನಗರದ ಸವಣೂರು ರಸ್ತೆಯಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ಶ್ರೀ ದುಂಡಿ ಬಸವೇಶ್ವರ ಹಾಗೂ ಕನಕನಗರದಲ್ಲಿ ತಮ್ಮೆಲ್ಲರ ಸುಂದರ ಕನಸುಳ್ಳ ಮನೆಯನ್ನು ಕಟ್ಟಿಕೊಳ್ಳಲು ಯೋಗ್ಯ ದರದಲ್ಲಿ ನಿವೇಶನ ಮತ್ತು ಮನೆಗಳನ್ನು ನಿರ್ಮಿಸಿ ಮಾರಾಟಕ್ಕೆ ಕೊಡುತ್ತಿದೆ. ಈ ಸುವರ್ಣ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಲು ಸರ್ವರಿಗೂ ಸುವರ್ಣ ಮುಕ್ತ ಅವಕಾಶವನ್ನು ನೀಡಲಾಗಿದೆ. ಜಿಎಸ್ಟಿ ಸೌಲಭ್ಯ ಹೊಂದಿದ್ದು ಯಾವುದೇ ಬ್ಯಾಂಕ್ಗಳಲ್ಲಿ ಸಾಲ ಪಡೆದುಕೊಳ್ಳಲು ಲೇಔಟ್ ಅಪ್ರೂವಲ್ ಪಡೆದುಕೊಳ್ಳಲಾಗಿದೆ. ಯೋಗ್ಯ ದರದಲ್ಲಿ ಮನೆಗಳನ್ನ ನಾವೇ ನಿರ್ಮಿಸಿ ಮಾರಾಟಕ್ಕೆ ಕೊಡುತ್ತೇವೆ. ಆಸಕ್ತರು ತಮ್ಮ ಕನಸಿನ ನಿವೇಶನ ಮತ್ತು ಹೊಸ ಮನೆಗಳನ್ನು ಪಡೆದುಕೊಂಡು ಈ ವರ್ಷದ ಯುಗಾದಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿ ನಿವೇಶನ ಹಾಗೂ ಹೊಸ ಮನೆ ಪಡೆಯಲು ಸಂಪರ್ಕಿಸಿ 9844610520 916495553534.